ಎಲ್ರಿಗೂ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ಆಂಜನೇಯನು ಸಮುದ್ರೋಲ್ಲಂಘನ ಮಾಡುವಂತಹ ಕಥೆಯನ್ನು ಒಳಗೊಂಡಿದೆ. ಇಲ್ಲಿ ಆಂಜನೇಯನಿಗೆ ಸ್ಫೂರ್ತಿಯನ್ನು ಕೊಟ್ಟು ಹೇಳುವಂತಹ ಜಾಂಬವಂತ ಅಂಗದರ ಕಥೆ ತುಂಬಾ ಸೊಗಸಾಗಿದೆ. ದಯವಿಟ್ಟು ಇದನ್ನ ರಸಸ್ವಾದ ಮಾಡಿ. ಈ ಪಾಠವು 6ನೇ ತರಗತಿ ದ್ವಿತೀಯ ಭಾಷೆ ಕನ್ನಡದಲ್ಲಿ ಬರ್ತದೆ. ನಿನ್ನಲ್ಲೂ ಅದ್ಭುತ ಶಕ್ತಿ ಇದೆ ಗದ್ಯ. ಸಂಪಾದಿತ ಕೃತಿ. ಪಾಠ ಪ್ರವೇಶ. ಕೆಲವರಲ್ಲಿ ವಿಶಿಷ್ಟ ಶಕ್ತಿ ಇರುತ್ತದೆ. ಆ ಶಕ್ತಿಯ ಪ್ರದರ್ಶನ ಆಗುವುದು ಇತರರು ಅವರನ್ನು ಉರಿದುಂಬಿಸಿದಾಗ. ಇತರರ ಪ್ರೇರಕ ಮಾತುಗಳು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತವೆ ಹಾಗೂ ಎಂತಹ ಕಠಿಣ ಕೆಲಸವನ್ನಾದರೂ ಮಾಡಲು ಮನಸ್ಸು ಉತ್ಸುಕವಾಗುತ್ತದೆ. ನೀವು ಕ್ರೀಡೆಗಳಲ್ಲಿ ಕ್ರೀಡಾಪಟುಗಳನ್ನು ಉರಿದುಂಬಿಸುವ ಪರಿಯನ್ನು ನೋಡಿರಬಹುದು. ಇಂಥ ಹಲವು ಪ್ರಸಂಗಗಳು ಪುರಾಣ ಇತಿಹಾಸಗಳಲ್ಲೂ ಕಾಣಸಿಗುತ್ತವೆ. ನೀವು ರಾಮಾಯಣದ ಕಥೆಯನ್ನು ಕೇಳಿದ್ದೀರಿ. ರಾವಣ ಸೀತೆಯನ್ನು ಕದ್ದು ಲಂಕೆಯಲ್ಲಿ ಬಂಧಿಸಿರುತ್ತಾನೆ. ಆಗ ರಾಮ ಲಕ್ಷ್ಮಣರು ವಾನರ ಸೇನೆಯೊಂದಿಗೆ ಸಮುದ್ರದ ಬಳಿ ಬರುತ್ತಾರೆ. ಆದರೆ ಸಮುದ್ರವನ್ನು ದಾಟಿ ಲಂಕೆಯನ್ನು ತಲುಪುವುದು ಹೇಗೆ ಎಂದು ಚಿಂತಿತರಾಗುತ್ತಾರೆ. ಆಗ ಹನುಮ ಸಮುದ್ರವನ್ನು ಜಿಗಿದು ಲಂಕೆಯನ್ನು ತಲುಪುತ್ತಾನೆ. ಹನುಮಂತನ ಈ ಸಾಹಸಕ್ಕೆ ಪ್ರೇರಣೆ ದೊರೆತದ್ದು ಹೇಗೆ? ಇಲ್ಲಿರುವ ಕಥೆಯನ್ನು ಓದಿ ತಿಳಿದುಕೊಳ್ಳೋಣ. ನೀವೆಲ್ಲರೂ ಕಣ್ಣು ನಿಲುಕುವವರೆಗೂ ಎಲ್ಲೆಡೆ ನೀರು, ನೀಲ ಸಾಗರ, ಆಕಾಶವು ನೀಲಿ, ಸಮುದ್ರವು ನೀಲಿ, ಬೆಳ್ಳಂ ಬೆಳದಿಂಗಳು ಸಹ ನೀಲಿಯಂತೆ ಭಾಸವಾಗುತ್ತಿತ್ತು. ಅದರ ಮಧ್ಯೆ ಪುಟಿದೇಳುವ ಆನೆಯ ಆಕಾರದ ಅಲೆಗಳು ದಂಡೆಗೆ ಅಪ್ಪಳಿಸುತ್ತಿವೆ. ಹಬ್ಬ, ಏನಿದರ ರುದ್ರನರ್ತನ, ಏನಿದರ ಭಯಂಕರ ಧ್ವನಿ ಭೀತಿ ಹುಟ್ಟಿಸುತ್ತಿತ್ತು. ಸಮುದ್ರ ಹೇಗಿದೆಯಪ್ಪ ಅಂದ್ರೆ ಕಣ್ಣು ನಿಲುಕುವವರೆಗೂ ಎಲ್ಲೆಡೆ ನೀರು. ಎಲ್ಲಿ ನಾವು ಕಣ್ಣಿನ ದೃಷ್ಟಿಯಿಂದ ನೋಡುತ್ತಿದ್ರೆ ಎಲ್ಲೆಲ್ಲೂ ಸಹ ನೀರು. ನೀಲ ಸಾಗರವು ನೀಲಿ ಬಣ್ಣದಿಂದ ಕೂಡಿದೆ. ನೀವು ಸಮುದ್ರವನ್ನ ಕಲ್ಪಿಸಿಕೊಳ್ಳಿ. ಸಮುದ್ರದಲ್ಲಿ ನೀರೆಲ್ಲ ನೀಲಿ ಬಣ್ಣದಾಗಿರುತ್ತದೆ, ನೀಲಿ ಸಾಗರವಾಗಿರ್ತದೆ. ಆಕಾಶವು ನೀಲಿ, ಇಲ್ಲಿ ಆಕಾಶವು ಸಹ ನೀಲಿ ಬಣ್ಣದಾಗಿದೆ. ಸಮುದ್ರವು ನೀಲಿ, ಬೆಳ್ಳಂ ಬೆಳದಿಂಗಳು ಸಹ ನೀಲಿಯಂತೆ ಭಾಸವಾಗುತ್ತಿತ್ತು ಅಂದ್ರೆ ಗೋಚರಿಸುತ್ತಿತ್ತು. ಅದರ ಮಧ್ಯೆ ಪುಟಿದೇಳುವ ಆನೆಯ ಆಕಾರದ ಅಲೆಗಳು ದಂಡೆಗೆ ಅಪ್ಪಳಿಸುತ್ತಿವೆ. ಸಮುದ್ರದ ಅಲೆಗಳು ಆನೆಯಂತೆ, ಬೃಹತ್ ಗಾತ್ರದ ಆನೆಯಂತೆ ಅಲೆಗಳು ದಂಡೆಗೆ ಅಪ್ಪಳಿಸ್ತಿದ್ದಾವೆ. ಹಬ್ಬ, ಏನಿದರ ರುದ್ರನರ್ತನ. ಅಪ್ಪ, ಎಂಥ ರುದ್ರನರ್ತನವನ್ನ ಕುಣಿತಾ ಇದೆ ಈ ಅಲೆಗಳು. ಏನಿದರ ಭಯಂಕರ ಧ್ವನಿ. ಅಲೆಗಳ ಧ್ವನಿ ಭಯಂಕರವಾಗಿದೆ, ಭೀತಿ ಹುಟ್ಟಿಸುತ್ತಿತ್ತು, ಭಯವನ್ನ ಹುಟ್ಟಿಸುತ್ತಿತ್ತು. ಕಪಿವೀರರು ಲಂಕೆಗೆ ಹಾರಿ ಸೀತಾಮಾತೆಯನ್ನು ಕಾಣಬೇಕೆಂಬ ಉತ್ಸಾಹದಿಂದ ಬಂದಿದ್ದರು. ಆದರೆ ಭಯಾನಕ ಕಡಲನ್ನು ಕಂಡರು. ಈ ಸಮುದ್ರ ಈಜಲು ಸಾಧ್ಯವಿಲ್ಲ, ಹಾರಲು ಸಾಧ್ಯವಿಲ್ಲ. ಅವರಿಗೆ ದಿಕ್ಕು ತೋಚದಾಯಿತು. ಮುಂದಿನ ದಾರಿ ಯೋಚಿಸುತ್ತಾ ವಿಶ್ರಮಿಸಿದರು. ಬೆಳಕು ಹರಿಯಿತು. ಅರುಣೋದಯ. ಕಪಿಗಳೆಲ್ಲ ದಿನಚರಿ ಮುಗಿಸಿ ಫಲಾಹಾರ ಮಾಡಿದವು. ಮತ್ತೆ ಸಮುದ್ರದ ಬಳಿಗೆ ಬಂದವು. ಅರುಣೋದಯ, ಸೂರ್ಯೋದಯವಾಗ್ತದೆ. ಕಪಿಗಳೆಲ್ಲ, ವಾನರ ವೀರರುಗಳೆಲ್ಲ ದಿನಚರಿ, ತನ್ನ ದೈನಂದಿನ ನಿತ್ಯ ಕರ್ಮಗಳನ್ನು ಮುಗಿಸಿ ಫಲಾಹಾರ ಅಂದ್ರೆ ತಿಂಡಿಯನ್ನ ತಿಂದವು. ತಿಂಡಿ ಮಾಡ್ತವೆ, ಮತ್ತೆ ಸಮುದ್ರದ ಬಳಿಗೆ ಬರ್ತವೆ. ಬಂದು ಜಾಂಬವಂತನು, ಆಹಾ, ಕಡಲು ಶಾಂತವಾಗಿದೆ, ಆದರೆ ಲಂಕೆಯೇ ಕಾಣದು. ದಕ್ಷಿಣ ದಿಕ್ಕಿಗೆ ಲಂಕೆ ಇದೆ ಎಂಬ ಕಲ್ಪನೆ ಬಿಟ್ಟರೆ ಬೇರೇನು ತಿಳಿಯದು. ಹೇಗೆ ಹೋಗುವುದು ಎಂದು ಯೋಚಿಸುತ್ತಿದ್ದ. ಸಾಗರವನ್ನು ದಿಟ್ಟಿಸಿ ನೋಡಿದ. ನಿರಾಸೆ ಕವಿಯಿತು. ಅಲ್ಲಿ ಸೂರ್ಯೋದಯವಾಯಿತು. ಸೂರ್ಯನ ಉದಯ ಆಯಿತು. ಕಪಿಗಳೆಲ್ಲ, ವಾನರುಗಳೆಲ್ಲ ದಿನಚರಿ ತನ್ನ ನಿತ್ಯ ಕರ್ಮಾದಿಗಳನ್ನು ಮುಗಿಸಿ ಫಲಹಾರ ಅಂದ್ರೆ ತಿಂಡಿಯನ್ನ ತಿಂದು, ಬೆಳಗಿನ ತಿಂಡಿಯನ್ನು ಮುಗಿಸಿದವು. ಮತ್ತೆ ಸಮುದ್ರದ ಬಳಿಗೆ ಬರ್ತವೆ. ಜಾಂಬವಂತ ಹೇಳ್ತಾ ಇದ್ದಾನೆ, ಆಹಾ, ಕಡಲು ಶಾಂತವಾಗಿದೆ. ಈ ಕಡಲು ಅಂದ್ರೆ ಸಮುದ್ರ ಶಾಂತವಾಗಿದೆ, ಆದ್ರೆ ಲಂಕೆ ಕಾಣದು. ಏನ್ ಮಾಡೋದು? ದಕ್ಷಿಣ ದಿಕ್ಕಿಗೆ ಲಂಕೆ ಇದೆ ಎಂಬ ಕಲ್ಪನೆ ಬಿಟ್ರೆ ಬೇರೇನೂ ತಿಳಿಯದು. ಹೇಗೆ ಹೋಗುವುದು ಲಂಕೆಗೆ? ನಾವು ಹೇಗೆ ಹೋಗುವುದು ಎಂದು ಯೋಚನೆ ಮಾಡ್ತಾ ಕುಳಿತಿದ್ದಾರೆ ಜಾಂಬವಂತರು. ಹನುಮ, ಅಂಜನೇಯ ಪುತ್ರ ಸಾಗರವನ್ನು ದಿಟ್ಟಿಸಿ ನೋಡಿದ. ನಿರಾಸೆ ಕವಿತ. ಹನುಮನಿಗೂ ಸಹ ನಿರಾಸೆ ಆಯ್ತು. ನಾನು ಸಾಗರವನ್ನ ಹಾರೋಕ್ಕಾಗಲ್ಲ, ಸಮುದ್ರೋಲ್ಲಂಘನ ಮಾಡಕ್ಕಾಗಲ್ಲ. ನಿರಾಸೆ ಕವಿಯಿಂದ ಆವರಿಸುತ್ತೆ. ಅಲ್ಲಿಂದ ಮುಂದೆ ನಡೆದು ಒಂದು ಕೋಡುಗಲ್ಲನ್ನು ಏರಿ ಚಿಂತಿತನಾದನು. ಒಂದು ದೊಡ್ಡ ಕೋಡುಗಲ್ಲನ್ನ ಏರಿ ಚಿಂತೆಯನ್ನ ಮಾಡ್ತಾ ಇದ್ದಾನೆ ಹನುಮ. ಇತ್ತ ಕಪಿಗಳು ಸೇರಿದವು. ಸಮುದ್ರವನ್ನು ಜಿಗಿಯಲು ತಮಗಿರುವ ಶಕ್ತಿ ಸಾಮರ್ಥ್ಯವನ್ನು ಹೇಳತೊಡಗಿದವು. ನಾನು 10 ಯೋಜನ ಜಿಗಿಯಬಲ್ಲೆನೆಂದು ಮರಿ ಕಪಿಯೊಂದು ಹೇಳಿದರೆ, ಇನ್ನೊಂದು ಕಪಿ 30 ಯೋಜನ ಹಾರಬಲ್ಲೆ ಎಂದಿತು. ಮಗದೊಂದು 40 ಯೋಜನ ಎಂದಿತು. ಅಂಗದ ಹಾಗೂ ಜಾಂಬವಂತರಿಗೆ ಕಪಿಗಳ ಮಾತುಗಳನ್ನು ಕೇಳಿ ಹೆಮ್ಮೆ ಎನಿಸಿತು. ಆ ಕಠಿಣ ಪ್ರಸಂಗದಲ್ಲಿಯೂ ಅವರಾಡುವ ವಾಗಿದ್ದವು. ಕಪಿಗಳೆಲ್ಲ ಒಂದ್ ಕಡೆ ಸೇರ್ತವೆ. ಸಮುದ್ರವನ್ನ ಜಿಗಿಯಲು, ಹಾರಲು ತಮಗಿರುವ ಶಕ್ತಿ ಸಾಮರ್ಥ್ಯಗಳನ್ನ ಹೇಳ್ಕೊಳ್ತಾ ಇದ್ದಾವೆ.
ನಾನು 10 ಯೋಜನ ಜಿಗಿಯಬಲ್ಲೆನೆಂದು ಮರಿಕಪ್ಪಿ ಎಂದು ಹೇಳುತ್ತೆ. ಒಂದು ಯೋಜನೆಗೆ 9 ಮೈಲಿ, 10 ಯೋಜನೆ ಅಂದರೆ ಎಷ್ಟಾಗುತ್ತೆ? 90 ಮೈಲಿ ಆಗುತ್ತೆ. ಹೀಗೆ ಯೋಜನೆಗಳನ್ನು ನೀವು ಲೆಕ್ಕ ಹಾಕೊಳ್ಳಿ. ಇನ್ನೊಂದು ಕಪಿ 30 ಯೋಜನ ಹಾರಬಲ್ಲೆ ಎಂದಿತು. ಮತ್ತೊಂದು ಮಗದೊಂದು ಕಪಿ 40 ಯೋಜನ ಎಂದಿತು. ಅಂಗದ ಹಾಗೂ ಜಾಂಬವಂತರಿಗೆ ಈ ಕಪಿಗಳ ಮಾತುಗಳನ್ನು ಕೇಳಿ ಬಹಳ ಹೆಮ್ಮೆ ಅನಿಸುತ್ತೆ. ಇಂತಹ ಕಠಿಣ ಪ್ರಸಂಗದಲ್ಲಿಯೂ ಅವರಾಡುವ ಮಾತುಗಳು ಆಶಾದಾಯಕವಾಗಿದ್ದವು. ಆಶಾದಾಯಕ ಆಗಿರ್ಬೇಕು ಮನುಷ್ಯನ ಮನಸ್ಸು, ನಿರಾಶಾದಾಯಕರಾಗಬಾರ್ದು. ಆಶಾದಾಯಕರಾಗಿದ್ರೆ ಎಂತಹ ಕಠಿಣ ಕೆಲಸವನ್ನಾದ್ರೂ ಸಹ ನಾವು ಮಾಡಬಹುದು. ಇದು ಬಹಳ ಮುಖ್ಯವಾಗಿದೆ ನಮ್ಮೆಲ್ಲರಿಗೂ. ಪ್ರಿಯ ವಿದ್ಯಾರ್ಥಿ ಮಿತ್ರರೇ ಹಾಗೂ ನನ್ನ ಬಂಧು ಮಿತ್ರರೇ, ನೋಡಿ ಇಲ್ಲಿ ಕಪಿಗಳೆಲ್ಲ ಒಂದು ಸಭೆ ಸೇರಿದವೆ, ಹೇಳ್ತಾ ಇದ್ದಾರೆ ನೋಡಿ. ಇಲ್ಲಿ ಆಂಜನೇಯ ಇಲ್ಲಿ ಕೂಳ್ತಿದ್ದಾನೆ, ಜಾಂಬವಂತರು ಮರಿ ಕಪಿಗಳೆಲ್ಲ ಹೇಳ್ತಾ ಇದಾವೆ ನೋಡಿ, ಚಿತ್ರದಲ್ಲಿ ಗಮನಿಸಿ. ಅವರೆಲ್ಲರೂ ಸೇರಿ ಹನುಮನ ಹತ್ತಿರ ಬಂದರು. ನೋಡಿ ಇಲ್ಲಿ ಅವರೆಲ್ಲ ಸೇರಿ ಹನುಮನ ಹತ್ರ ಬಂದಿದ್ದಾರೆ. ಹನುಮ, ಸಮುದ್ರ ಜಿಗಿಯುವ ಬದಲು ಇಲ್ಲಿ ಏಕೆ ಕುಳಿತಿರುವೆ? ಹನುಮ, ಸಮುದ್ರ ಜಿಗಿಯುವ ಬದಲು ಇಲ್ಲಿ ಏಕೆ ಸುಮ್ಮನೆ ಕುಳಿತಿರುವೆ ಪ್ರಶ್ನೆ ಮಾಡ್ತಾ ಇದ್ದಾವೆ. ಹನುಮನು, ಜಾಂಬವಂತರೇ, ನಾನೊಂದು ಕಪಿ, ಚಿಕ್ಕವನು, ಟೊಂಗಿಯಿಂದ ಟೊಂಗಿಗೆ ಹಾರಬಲ್ಲೆ, ಮರದಿಂದ ಮರಕ್ಕೆ ಜಿಗಿಯಬಹುದು. ಆದರೆ ಈ ಮಹಾಸಾಗರವನ್ನು ನಾನು ಹೇಗೆ ಹಾರಬಲ್ಲೆ? ಗೇಲಿ ಮಾಡದಿರಿ ಎಂದನು. ಗೇಲಿ ಅಂದ್ರೆ ಅಪಹಾಸ್ಯ ಮಾಡ್ಬೇಡ್ರಿ ಜಾಂಬವಂತ್ರೆ ಅಂತ ಆಂಜನೇಯ ಹೇಳ್ತಾ ಇದ್ದಾನೆ. ಹನುಮ, ನೀನು ಚಿಕ್ಕವನಾದರೂ ನೀನೊಬ್ಬ ಕಪಿರಾಜ, ನಿನ್ನಪ್ಪ ಬಹಳ ಶೂರ ಎಂದ ಅಂಗದ ಹನುಮಂತನಿಗೆ ಪ್ರೋತ್ಸಾಹನ ಕೊಡ್ತಾ ಇದ್ದಾನೆ, ಎನ್ಕರೇಜ್ ಕೊಡ್ತಾ ಇದ್ದಾನೆ. ಹನುಮ, ನೀನು ಚಿಕ್ಕವನಾದ್ರೂ ನಿನ್ನ ಶಕ್ತಿ ಅಪಾರ, ಎಷ್ಟು ಸಾಹಸವಂತ, ನೀನೇ ಬಲವಂತ. ರಾಜನ ಮಗ ಅಂದ್ರೆ ಕೋತಿಗಳ ರಾಜನ ಮಗ, ನಿನ್ನಪ್ಪ ಬಹಳ ಶೂರ, ವಾಯು ನಿನ್ನಪ್ಪ ಬಹಳ ಶೂರ, ವಾಯುಪುತ್ರ ಅಂತೀವಿ ಕರಿತೀವಿ ಹನುಮಂತನ ಎಂದ ಅಂಗದ. ಆಗ ಅಪ್ಪ ರಾಜನಾದ ಮಾತ್ರಕ್ಕೆ ಮಗನಿಗೆ ಆ ಶಕ್ತಿ ಇರಲು ಸಾಧ್ಯವೇ? ನನ್ನ ಶಕ್ತಿಯನ್ನು ನಾನು ಬಲ್ಲೆ. ಅಂಗದರೆ, ನಾನೊಂದು ಕೋತಿ, ಹಲವು ಸ್ನೇಹಿತರೊಂದಿಗೆ ಸೇರಿ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಜಿಗಿದಿರಬಹುದು. ಮರವನ್ನು ಏರಿ ಕೊಂಬೆಯ ತುದಿಯಲ್ಲಿ ಹಣ್ಣನ್ನು ತಿಂದಿರಬಹುದು. ಹಲವರನ್ನು ಬಾಲ ಬೀಸಿ ಹೊಡೆದಿರಬಹುದು. ಕೆಲವರನ್ನು ಕಂಡು ಅಣಕಿಸಿ ದಕ್ಕಿಸಿಕೊಂಡಿರಬಹುದು. ಇಷ್ಟು ಮಾತ್ರಕ್ಕೆ ನಾನು ಶಕ್ತಿವಂತನೆಂದು ಭಾವಿಸುವುದು ಸರಿಯಲ್ಲ. ಹನುಮ, ನಿನ್ನ ಶಕ್ತಿ ಸಾಮರ್ಥ್ಯ ನಿನಗಿಂತ ನಾವು ಚೆನ್ನಾಗಿ ಬಲ್ಲೆವು. ಹನುಮಂತ, ನಿನ್ನ ಶಕ್ತಿ ಸಾಮರ್ಥ್ಯ ನಿನಗಿಂತ ನಾವು ಚೆನ್ನಾಗಿ ಬಲ್ಲೆವಂತ ಕಪಿವೀರರೆಲ್ಲ ಹೇಳ್ತಾ ಇದ್ದಾರೆ. ನೀನು ಮಗುವಾಗಿದ್ದಾಗ ಅರುಣನನ್ನು ಕೆಂಪು ಹಣ್ಣು ಎಂದು ಭಾವಿಸಿದೆ. ನೀನು ಚಿಕ್ಕ ಮಗುವಾಗಿದ್ದಾಗ ಅರುಣ ಅಂದ್ರೆ ಸೂರ್ಯನನ್ನು ಕೆಂಪು ಹಣ್ಣು ಎಂದು ಭಾವಿಸಿದ್ದೆ. ಅದನ್ನು ತಿನ್ನಲು ಆಕಾಶಕ್ಕೆ ಜಿಗಿದೆ, ಅದನ್ನು ತಿನ್ನಲು ಆಕಾಶಕ್ಕೆ ನೆಗ್ದೆ. ಸೂರ್ಯನ ನೆತ್ತಿಗೆ ಹಾರಿದ್ದೆ, ಸೂರ್ಯನ ನೆತ್ತಿಗೆ ನೀನು ಹಾರಿ ಹೋಗಿದ್ದೆ. ನಿನಗೆ ಬಹಳ ಶಕ್ತಿ ಇದೆ, ನೀನು ಮನಸ್ಸು ಮಾಡಿದರೆ ಸಪ್ತ ಸಾಗರವನ್ನು. ಹನುಮ, ನಿನ್ನ ಶಕ್ತಿ ಸಾಮರ್ಥ್ಯ ನಿನಗಿಂತ ನಾವು ಚೆನ್ನಾಗಿ ಬಲ್ಲೆವು. ನೀನು ಮಗುವಾಗಿದ್ದಾಗ ಅರುಣನನ್ನು ಕೆಂಪು ಹಣ್ಣು ಎಂದು ಭಾವಿಸಿದೆ. ಅರುಣ ಅಂದ್ರೆ ಸೂರ್ಯನನ್ನು ಕೆಂಪು ಹಣ್ಣು ಎಂದು ಭಾವಿಸಿದ್ದೆ. ನೀನು ಅದನ್ನು ತಿನ್ನಲು ಆಕಾಶಕ್ಕೆ ನೆಗದೆ, ಸೂರ್ಯನ ನೆತ್ತಿಗೆ ಹಾರದೆ. ನಿನಗೆ ಬಹಳ ಶಕ್ತಿ ಇದೆ, ನೀನು ಮನಸ್ಸು ಮಾಡಿದರೆ ಸಪ್ತ ಸಾಗರವನ್ನು, 7 ಸಾಗರಗಳನ್ನು ಹಾರಬಲ್ಲೆ. ನಿನಗೆ ಅಂತಹ ಅದ್ಭುತ ಶಕ್ತಿ ಇದೆ ಅಂತ ಕಪಿಗಳೆಲ್ಲ ಹೇಳ್ತಾ ಇದ್ದಾವೆ. ನೀನು ಸಪ್ತ ಸಾಗರವನ್ನು ಸಹ ಈಜಬಲ್ಲೆ, 7 ಸಾಗರಗಳನ್ನು ಈಜಬಲ್ಲೆ, ನಿನಗೆ ಅಂತಹ ಶಕ್ತಿ ಇದೆ. ಹಿಮಾಲಯವನ್ನು ಎತ್ತಿ ಕುಕ್ಕಬಲ್ಲೆ, ನೀನು ಪಾತಾಳವನ್ನು ಕಲಕಬಲ್ಲೆ. ನಿನಗೆ ಈ ಚಿಕ್ಕ ಸಮುದ್ರ ಸಮಸ್ಯೆ ಆಗದು ಹನುಮ ಅಂತ ಹೇಳ್ತಾ ಇದ್ದಾವೆ. ಹಿರಿಯರಾದ ಜಾಂಬವರೇ, ನಾನು ಮಗುವಾಗಿದ್ದಾಗ ಅರುಣನನ್ನು ಕೆಂಪು ಹಣ್ಣೆಂದು ಬಗೆದು ಆಕಾಶಕ್ಕೆ ಹಾರಿದ್ದು ನಿಜ. ಆದರೆ ಸಾಧಿಸಿದ್ದೇನು? ಇಂದ್ರನಿಂದ ಹೊಡೆತ ತಿಂದು ಭೂಮಿಗೆ ಬೀಳಲಿಲ್ಲವೇ? ಇಂದು ಎಲ್ಲಿಂದ ನನಗೆ ಅಂದಿನ ಶಕ್ತಿ? ಸುಮ್ಮನೆ ಹೊಗಳಬೇಡಿ, ನನ್ನಿಂದ ಸಮುದ್ರ ಉಲ್ಲಂಘಿಸುವುದು ಆಗದು, ನಾನೊಬ್ಬ ಸಾಮಾನ್ಯ. ಹಿರಿಯರಾದ ಜಾಂಬವರಿಗೆ ಹನುಮ ಹೇಳ್ತಾ ಇದ್ದಾನೆ, ನಾನು ಮಗುವಾಗಿದ್ದಾಗ ಸೂರ್ಯನನ್ನು ಕೆಂಪು ಹಣ್ಣೆಂದು ಭಾವಿಸಿ ಆಕಾಶಕ್ಕೆ ಹಾರಿದ ನಿಜ ಅಲ್ವಾ ಜಾಂಬವರೇ? ಆದ್ರೆ ಸಾಧಿಸಿದ್ದೇನು? ಇಂದ್ರನಿಂದ, ದೇವಲೋಕದ ದೇವರಾಜ ಇಂದ್ರನಿಂದ ಹೊಡೆತ ತಿಂದು ಭೂಮಿಗೆ ನಾನು ಬೀಳಲಿಲ್ವೇ? ಇಂದು ಎಲ್ಲಿದೆ ನನಗೆ ಅಂದಿನ ಶಕ್ತಿ? ಸುಮ್ಮನೆ ನನ್ನನ್ನ ಹೊಗಳಿ ಅಟ್ಟೆಕೇರಿಸಬೇಡಿ, ಹೊಗಳಬೇಡಿ. ನನ್ನಿಂದ ಸಮುದ್ರ ಉಲ್ಲಂಘಿಸುವುದು, ಸಮುದ್ರವನ್ನು ನೆಗೆಯುವುದು, ಹಾರುವುದು ಆಗದು, ನಾನೊಬ್ಬ ಸಾಮಾನ್ಯ ಕಪಿ ಅಂತ ಹೇಳ್ತಾ ಇದ್ದಾನೆ ಹನುಮ. ಆಂಜನೇಯ, ನಿನ್ನ ಶಕ್ತಿ ನಿನಗೆ ತಿಳಿಯದು. ಸೂರ್ಯ ದೇವನಿಂದ ಶಸ್ತ್ರವಿದ್ಯೆ ಕಲಿತೆ, ಗುರುದಕ್ಷಿಣೆಯಲ್ಲಿ ಅವನ ಮಗ ಸುಗ್ರೀವನ ಪ್ರಾಣ ರಕ್ಷಣೆ ಮಾಡಿದೆ. ಋಷ್ಯಮೂಕ ಪರ್ವತದಲ್ಲಿ ಶ್ರೀರಾಮನನ್ನು ಸಂಧಿಸಿ ಮೈತ್ರಿ ಸ್ಥಾಪಿಸಿದೆ. ಶ್ರೀರಾಮನ ಆಶೀರ್ವಾದ ನಿನಗಿದೆ ಅಂತ ಅಂಗದ ಹೇಳ್ತಾ ಇದ್ದಾನೆ. ಹನುಮಂತ ಹೇಳ್ತಾ ಇದ್ದಾನೆ, ವರ್ಣನೆ ಸಾಕು ಮಾಡಿ, ಹಂಗಾದ್ರೆ ನನ್ನನ್ನ ಹೊಗಳಿ ಅಟ್ಟಕ್ಕೇರ್ಸದ ಸಾಕು ಮಾಡ್ರಿ. ಹಂಗದರೆ ಆಶೀರ್ವಾದಕ್ಕೆ ಮಾತ್ರ ಎಲ್ಲ ಸಾಧನೆ ಸಾಧ್ಯವಿಲ್ಲ, ಆಶೀರ್ವಾದ ಮಾತ್ರಕ್ಕೆ ಎಲ್ಲ ಸಾಧನೆ ಮಾಡಕ್ ಸಾಧ್ಯ ಇಲ್ಲ.
ನೀವೇಕೆ ಪ್ರಯತ್ನಿಸಬಾರದು ಅಂಗದರೆ ತಮಗೂ ದೇವರ ಆಶೀರ್ವಾದವಿದೆ ಅಂತ ಹನುಮ ಅಂಗದನಿಗೆ ಹೇಳ್ತಾ ಇದ್ದಾನೆ. ಸತ್ಯ, ಖಂಡಿತ ನಮಗೆಲ್ಲ ದೇವರ ಆಶೀರ್ವಾದವಿದೆ, ಆದರೆ ಆ ಕೆಲಸಕ್ಕೆ ಬೇಕಾದ ದೈಹಿಕ ಶಕ್ತಿ ಇಲ್ಲ, ಅದಕ್ಕಿಂತ ಹೆಚ್ಚಾಗಿ ಮಾನಸಿಕ ಸಾಮರ್ಥ್ಯ ಬೇಕು, ಅದಿಲ್ಲ ನಮ್ಮಲ್ಲಿ. ನೋಡಿ, ಸತ್ಯ ನೀನು ಹೇಳೋದುವೆ, ಖಂಡಿತ ನಮಗೆಲ್ಲ ದೇವರ ಆಶೀರ್ವಾದ ಇದ್ದೇ ಇದೆ, ಆದ್ರೆ ಆ ಕೆಲಸಕ್ಕೆ ಬೇಕಾದ ದೈಹಿಕ ಭೌತಿಕವಾಗಿ ನಮ್ಮ ಶರೀರದಲ್ಲಿ ಶಕ್ತಿ ಇಲ್ಲ. ಅದಕ್ಕಿಂತ ಮಿಗಿಲಾಗಿ ಹೆಚ್ಚಾಗಿ ಮಾನಸಿಕ ಸಾಮರ್ಥ್ಯ, ಮನಸ್ಸಿನಲ್ಲಿ ಸಾಮರ್ಥ್ಯ ಇರಬೇಕು, ಮನಸ್ಸು ಉಲ್ಲಾಸವಾಗಿರ್ಬೇಕು, ಆತ್ಮವಿಶ್ವಾಸ ಇರಬೇಕು, ಅದಿಲ್ಲ ನಮ್ಮಲ್ಲಿ ಅಂತ ಹೇಳ್ತಾ ಇದ್ದಾರೆ. ಮಾನಸಿಕ ಸಾಮರ್ಥ್ಯ ಏನು ಹಾಗೆ ಅಂದ್ರೆ ಹನುಮ ಕೇಳಿದ. ಹನುಮ ಈ ರೀತಿ ಕೇಳ್ತಾನೆ, ಮಾನಸಿಕ ಸಾಮರ್ಥ್ಯ ಏನು ಹಾಗಾದ್ರೆ ಅಂತ ಹನುಮ ಕೇಳ್ತಾನೆ. ಹುಟ್ಟಿನಿಂದ ಎಲ್ಲರಿಗೂ ಮಾನಸಿಕ ಸಾಮರ್ಥ್ಯವಿರುತ್ತದೆ. ಅದನ್ನು ಕೆಲವರು ಬೆಳೆಸಿಕೊಳ್ಳುತ್ತಾರೆ, ದುಡಿಸಿಕೊಳ್ಳುತ್ತಾರೆ, ಹೊಸ ಹೊಸ ಪ್ರಯೋಗಗಳಿಗೆ ಒಡ್ಡಿಕೊಂಡು ಗಟ್ಟಿಗೊಳಿಸಿಕೊಳ್ಳುತ್ತಾರೆ. ನಿನಗೆ ಆ ಸಾಧನೆ ಇದೆ, ಆತ್ಮವಿಶ್ವಾಸ ಒಂದು, ನಿನ್ನಲ್ಲಿ ಶಕ್ತಿ ಇದೆ, ಆದ ಕಾರಣ ಕೋಡುಗಲ್ಲಿನ ಮೇಲೆ ಕುಳಿತು ಯೋಚನೆ ಮಾಡುತ್ತಿರುವೆ. ಹುಟ್ಟಿನಿಂದ ಎಲ್ಲಾ ಮನುಷ್ಯರಿಗೂ ಮಾನಸಿಕ ಸಾಮರ್ಥ್ಯವಿದೆ. ಇದು ಒಂದು ನೀತಿ ವಾಕ್ಯ ನೋಡಿ. ಹುಟ್ಟಿನಿಂದ ಎಲ್ಲಾ ಮಾನವರಿಗೂ ಮಾನಸಿಕ ಸಾಮರ್ಥ್ಯ, ಮನಸ್ಸಿನಲ್ಲಿ ಸಾಮರ್ಥ್ಯ, ಶಕ್ತಿ ಇದ್ದೇ ಇರ್ತದೆ. ಅದನ್ನು ಕೆಲವರು ಬೆಳೆಸ್ಕೊಳ್ತಾರೆ, ದುಡಿಸ್ಕೊಳ್ತಾರೆ, ಹೊಸ ಹೊಸ ಪ್ರಯೋಗಗಳಿಗೆ ಒಡ್ಡಿಕೊಂಡು ಗಟ್ಟಿಗೊಳಿಸ್ಕೊಳ್ತಾರೆ ತಮ್ಮ ಮಾನಸಿಕ ಸಾಮರ್ಥ್ಯನ. ನಿನಗೆ ಆ ಸಾಧನೆ ಇದೆ, ಆತ್ಮವಿಶ್ವಾಸ ಒಂದು, ಆತ್ಮವಿಶ್ವಾಸವಿದ್ರೆ ಏನೆಲ್ಲ ಸಾಧನೆ ಮಾಡ್ಬೋದು, ನಿನ್ನಲ್ಲಿ ಶಕ್ತಿ ಇದೆ, ಆದ ಕಾರಣ ಕೋಡುಗಲ್ಲಿನ ಮೇಲೆ ಕುಳಿತು ಯೋಚನೆ ಮಾಡುತ್ತಿರುವೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಹನುಮ, ಅದು ನಿರಾಶೆಯ ಸೂಚಕವಲ್ಲವೇ? ಹುಚ್ಚಪ್ಪ, ಅದು ನಿರಾಶೆ ಅಲ್ಲ, ಚಿಂತನೆ. ನೀನಾರೆಂಬುದನ್ನು ಅರಿತುಕೋ, ನಿನ್ನಲ್ಲಿ ಪರಮಶಕ್ತಿ ಇದೆ, ಒಮ್ಮೆ ಮೈ ಕೊಡುವಿ ಸೆಟೆದು ನಿಲ್ಲು, ನನ್ನಲ್ಲೂ ಸಮುದ್ರ ಉಲ್ಲಂಘಿಸುವ ಶಕ್ತಿ ಇದೆ ಎಂದು ಒಮ್ಮೆ ಕೂಗು, ದೊಡ್ಡ ಹೆಜ್ಜೆ ಇಡು, ನೀನು ಬೆಳೆಯುವೆ. ಶ್ರೀರಾಮನ ಆದೇಶ ನೆನಪಿಸಿಕೋ, ಸೀತಾಮಾತೆಯನ್ನು ಕಾಣುವ ಹಂಬಲ ತೀವ್ರವಾಗಲಿ, ಜಗಜ್ಜನನಿಗೆ ಮಹಾಮಾಂಗಲ್ಯ ಮುದ್ರಿಕೆ ಕೊಡುವುದು ಬೇಡವೇ? ಇದು ನಿನ್ನ ಕರ್ತವ್ಯವಲ್ಲವೇ? ನಿನ್ನ ಬಗ್ಗೆ ವಿಶ್ವಾಸ ಬೇಡ ಎಂದು ಅಂಗದ ಉತ್ತೇಜನ ನೀಡಿದ. ಎನ್ಕರೇಜ್ ಮಾಡ್ತಾ ಇದ್ದಾರೆ ಅಂಗದರು ಉತ್ತೇಜನ ಪ್ರೋತ್ಸಾಹವನ್ನು ಹನುಮನಿಗೆ ಕೊಡ್ತಾ ಇದ್ದಾರೆ. ಆಂಜನೇಯ, ನೀನು ಮನಸ್ಸಿನಲ್ಲಿ ಸಿದ್ಧನಾಗಪ್ಪ, ನೀನು ಕಿಂಕರ ಅಲ್ಲ, ನೀನು ಸೇವಕ ಅಲ್ಲ. ಕಿಂಕರ ಅಂದ್ರೆ ಸೇವಕ ಅಲ್ಲ, ಶಂಕರ ನೀನು, ಪರಮಾತ್ಮ. ಏಳು, ಎದ್ದೇಳು, ಜಾಗೃತನಾಗು, ಅಂತರಂಗದಲ್ಲಿರುವ ನಿನ್ನ ಕೀಳರಿಮೆ ಕೆಟ್ಟದು, ನನಗಾಗಲ್ಲ ಕೆಟ್ಟ ಭಾವನೆಯನ್ನ ಬಿಟ್ಟು ಹಾಕು, ತೊರೆ ಬಿಟ್ಟು ಹಾಕು. ನೋಡು, ಆಕಾಶದೆಡೆಗೆ ಆ ನಿನ್ನ ಅರುಣ ಅಂದ್ರೆ ಸೂರ್ಯ ಕ್ಷಣ ಕ್ಷಣಕ್ಕೂ ಬೆಳೆದು ಸೂರ್ಯನಾಗಿದ್ದಾನೆ. ಅವನ ಪ್ರಖರತೆ ಅಂದ್ರೆ ಅವನ ಪ್ರಕಾಶತೆ, ಹೊಳಪನ್ನ ಗಮನಿಸು, 1000 ಪಟ್ಟು ಹೆಚ್ಚಿಸಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ನೀನು ಬಲಶಾಲಿ, ಮನಸ್ಸಿದ್ದರೆ ಮಾರ್ಗವಿದೆ, ಏಳು ಎಚ್ಚರವಾಗು ಎಂದು ಜಾಂಬವನು ತಿಳಿ ಹೇಳಿದನು. ಆಗ ಹನುಮಂತನು, ಹೌದು ಹೌದು, ಕರ್ತವ್ಯಕ್ಕೆ ನನ್ನನ್ನು ಎಚ್ಚರಿಸಿದಿರಿ, ಧನ್ಯವಾದ ಎಂದು ಎದ್ದು ನಿಂತನು. ಶ್ರೀರಾಮನನ್ನು ನೆನಪಿಸಿಕೊಂಡು, ಜೈ ಶ್ರೀರಾಮ ರಘುವೀರ ಸಮರ್ಥ ರಾಮ 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 ಶ್ರೀರಾಮ ಅಂತ ನೆನಪಿಸಿಕೊಂಡು ವಾನರ ನಾಯಕರನ್ನು ವಂದಿಸಿದ. ನನ್ನಲ್ಲೂ ಶಕ್ತಿ ಇದೆ ಎಂದು ವಿಶ್ವಾಸದಿಂದ ಮನಸ್ಸಿನಲ್ಲಿ ಹೇಳಿಕೊಂಡನು. ನೋಡುವಷ್ಟರಲ್ಲಿ ತ್ರಿವಿಕ್ರಮನಾಗಿ ಬೆಳೆದ. ತ್ರಿವಿಕ್ರಮ ಅಂದ್ರೆ ತನ್ನ 3 ಹೆಜ್ಜೆಗಳಿಂದ 3 ಲೋಕಗಳನ್ನು ವ್ಯಾಪಿಸಿದವನು. ಯಾರಪ್ಪ ಅಂದ್ರೆ ಪರಮಾತ್ಮ ವಿಷ್ಣು. ಆ ವಿಷ್ಣುವಿನ ಆಕಾರವಾಗಿ ತ್ರಿವಿಕ್ರಮನಾಗಿ ಬೆಳೆದ. ಅವನ ಬಾಲ ಬೆಟ್ಟದಂತೆ ಹಬ್ಬಿತು, ಅದರ ಮೇಲೆ ಕುಳಿತು ಆ ಮಹಾಸಾಗರ ನೋಡಿದ. ಅದೊಂದು ಪುಟ್ಟ ಸರೋವರದಂತೆ ಖಂಡಿತು, ಅದರಲ್ಲೊಂದು ಲಂಕೆ, ಚಿಕ್ಕ ನಡುಗಡ್ಡೆ ಅಂದ್ರೆ ದ್ವೀಪ, ಸುತ್ತಲೂ ನೀರಿದ್ದು ಮಧ್ಯೆ ಭೂಮಿ ಇರೋದನ್ನ ನಡುಗಡ್ಡೆ ಅಂತ ಕರೀತಾರೆ. ಸುತ್ತಲೂ ದಟ್ಟ ಕಾಡು. ಆ ಅರಣ್ಯದಲ್ಲಿ ರಾಕ್ಷಸಿಯರ ನಡುವೆ ತಾಯಿ ಸೀತಾದೇವಿಯನ್ನು ನೋಡಿದ ತಕ್ಷಣ ಓಹೋ ಎಂದು ಕೂಗಿದ. ಅಮ್ಮ, ನಾನು ಬಂದೆ ಎಂದು ಸಾಗರ ಉಲ್ಲಂಘನೆಗಾಗಿ ಜಿಗಿದ. ಸಾಗರವನ್ನ ನೆಗೆಯುವುದಕ್ಕಾಗಿ ಜಿಗಿತಾ ಇದ್ದಾನೆ ಭಗವಂತನಾದ ಹನುಮಂತ, ಆಂಜನೇಯ, ಬಜರಂಗಿ. ಇದನ್ನು ಕಂಡು ಅಂಗದ, ಜಾಂಬವರು ಜೈ ಶ್ರೀರಾಮ ಎಂದರು, ಜೈ ಹನುಮಾನ ಎಂದು ಜಯಕಾರ ಹಾಕಿದ್ರು. ಎಲ್ಲರೂ ಸಹ ಜೈ ರಘುವೀರ ಶ್ರೀರಾಮ ಸಮರ್ಥ ರಾಮ 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 ಜೈ ಹನುಮಾನ್ ಎಂದು ಜಯಕಾರ ಹಾಕಿದರು. ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಸ್ಟೂಡೆಂಟ್ಸ್, ಎಲ್ಲರಿಗೂ ಸಹ ಧನ್ಯವಾದಗಳು.